ಹಾಯ್ ಫ್ರೆಂಡ್ಸ್ ರಕ್ಷಿತಾ ಶೆಟ್ಟಿ ಕರಾವಳಿ ಮೂಲದ ಪ್ರಸಿದ್ಧ ಯೂಟ್ಯೂಬರ್, ಬಿಗ್ ಬಾಸ್ ಸ್ಪರ್ಧಿ. ಇಂಥ ರಕ್ಷಿತಾ ಶೆಟ್ಟಿ ಜೀವನದ ಹಾದಿ ಹೇಗಿದೆ? ಬಾಲ್ಯ ಹೇಗಿತ್ತು? ತಂದೆ ತಾಯಿ ಯಾರು? ಏನು ಮಾಡ್ತಾರೆ? ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಹುಟ್ಟಿದ್ದು ಪಡುಬಿದ್ರೆಯಲ್ಲಿ, ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ. ಫ್ರೆಂಡ್ಸ್, ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು 2003 ಮಾರ್ಚ್ 14ನೇ ತಾರೀಕು ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ. ತಂದೆ ರವೀಂದ್ರ ಶೆಟ್ಟಿ, ತಾಯಿ ಹರಿಣಿ ಶೆಟ್ಟಿ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ರಕ್ಷಿತಾ. ಇವರಿಗೆ ಅಕ್ಷತಾ ಎಂಬ ತಂಗಿ ಇದ್ದಾರೆ. ಇವರ ಕುಟುಂಬ ಹಲವು ವರ್ಷಗಳಿಂದ ಮಹಾರಾಷ್ಟ್ರದ ನಾಲಸೋಪಾರ ಎಂಬಲ್ಲಿ ಸೆಟಲ್ ಆಗಿದೆ. ಇದು ಮುಂಬೈನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ಹಾಗೆ ತಾಯಿ ಗರ್ಭಿಣಿಯಾಗಿದ್ದಾಗ ತವರು ಮನೆ ಪಡುಬಿದ್ರೆಗೆ ಬಂದು ರಕ್ಷಿತಾಗೆ ಜನ್ಮ ಕೊಟ್ರು. ಬಳಿಕ ಮಹಾರಾಷ್ಟ್ರಕ್ಕೆ ವಾಪಸ್ ಹೋದ್ರು. ರಕ್ಷಿತಾರ ತಂದೆ ನಾಲಸೋಪಾರದಲ್ಲಿ ಎಲೆ ಅಡಿಕೆ ಅಂಗಡಿ ಇಟ್ಕೊಂಡಿದ್ದಾರೆ. ಬೆಳಗ್ಗೆ 7 ಗಂಟೆಗೆಲ್ಲ ಅಂಗಡಿಗೆ ಹೋಗೋ ಇವರು ವಾಪಸ್ ಬರೋದು ರಾತ್ರಿ 10-11 ಗಂಟೆಗೆ. ಇವರದ್ದು ಮಧ್ಯಮ ವರ್ಗದ ಕುಟುಂಬ, ಬಂಟ್ ಸಮುದಾಯ. ಮನೆಯಲ್ಲಿ ತುಳು ಭಾಷೆ ಮಾತನಾಡ್ತಾರೆ. ಓದಿನಲ್ಲಿ ಅಷ್ಟಕ್ಕಷ್ಟೇ, ಕ್ರೀಡೆಯಲ್ಲಿ ಮುಂದೆ. ಸಿಗ್ಲಿಲ್ಲ ಪೋಷಕರ ಬೆಂಬಲ, ಬಿಡ್ಲಿಲ್ಲ ಛಲ. ರಕ್ಷಿತಾ ಶೆಟ್ಟಿ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ನಾಲಸೋಪಾರದ ಸೆಂಟ್ ಅಲೋಶಿಯಸ್ ಹೈಸ್ಕೂಲ್ ನಲ್ಲಿ. ನೋಡೋಕೆ ಚಿಕ್ಕಕ್ಕಿದ್ದ ಇವರನ್ನ ಶಾಲೆಯಲ್ಲಿ ಚಿಂಟಿ ಅಂತ ಕರೀತಿದ್ರು. ಓದೋದ್ರಲ್ಲಿ ಅಷ್ಟಕ್ಕಷ್ಟೇ. ಡ್ಯಾನ್ಸ್ ಮತ್ತು ಕ್ರೀಡೆಯಲ್ಲಿ ತುಂಬಾ ಆಸಕ್ತಿ. ಅದ್ರಲ್ಲೂ ರನ್ನಿಂಗ್ ರೇಸ್, ಮ್ಯಾರಥಾನ್ ಅಂದ್ರೆ ಆಯ್ತು. ಆದ್ರೆ ಮಗಳ ಡ್ಯಾನ್ಸ್ ಮತ್ತು ಕ್ರೀಡಾ ಪ್ರೀತಿಗೆ ಮನೆಯವರ ಸಪೋರ್ಟ್ ಸಿಗ್ಲಿಲ್ಲ. ಬರೀ ಓದು ಅಂತಿದ್ರು. ಕೊನೆಗೆ ಡ್ಯಾನ್ಸ್ ಬಿಟ್ರು, ಆದ್ರೆ ಸ್ಪೋರ್ಟ್ಸ್ ಬಿಡಲೇ ಇಲ್ಲ. ಅಮ್ಮನಿಗೆ ಗೊತ್ತಿಲ್ದಂತೆ ಬ್ಯಾಗ್ ನಲ್ಲಿ ಟ್ರ್ಯಾಕ್ ಪ್ಯಾಂಟ್ ತಗೊಂಡ್ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸುಳ್ಳು ಹೇಳಿ ರನ್ನಿಂಗ್ ರೇಸ್ ನಲ್ಲಿ ಭಾಗವಹಿಸುತ್ತಿದ್ರು. ಕೆಲವೊಂದು ಸ್ಪೋರ್ಟ್ಸ್ ಮೀಟ್ಗೆ ಪೋಷಕರು ಅಂತ ಹೇಳಿ ಗೆಳತಿಯ ಪೋಷಕರನ್ನ ಕರ್ಕೊಂಡು ಹೋಗ್ತಿದ್ರು. ಬಳಿಕ ಪರಿಸ್ಥಿತಿ ನೆನೆದು ಕಣ್ಣೀರು ಹಾಕ್ತಿದ್ರು. ಬಂಡ್ ಸಂಘ ಆಯೋಜಿಸುತ್ತಿದ್ದ ಕ್ರೀಡಾಕೂಟಗಳಲ್ಲೂ ಭಾಗವಹಿಸುತ್ತಿದ್ರು. ಇವರ ಬಳಿ 100 ಪ್ರಶಸ್ತಿ ಪತ್ರ, ಮೆಡಲ್ಸ್ ಮತ್ತು 10 ಟ್ರೋಫಿಗಳಿವೆ. ವರ್ಷಕ್ಕೆ ಒಂದು ಸಲ ರಜೆಗೆ ಊರಿಗೆ ಬರ್ತಿದ್ರು. ವಾಪಸ್ ಹೋಗೋಕೆ ಕೇಳ್ತಿರ್ಲಿಲ್ಲ. ಸಿಟಿ ಲೈಫ್ ಗಿಂತ ಹಳ್ಳಿ ಲೈಫೇ ಬೆಸ್ಟ್ ಅನ್ನೋ ಭಾವನೆ. ಸ್ಪೋರ್ಟ್ಸ್ ಕೋಟಾದಲ್ಲಿ PUC ಸೀಟು, ಪಾರ್ಟ್ ಟೈಮ್ ಕೆಲಸ, ಸಿಕ್ಕಿತು ಬೈಗುಳ. ಇಂಥ ರಕ್ಷಿತಾ ಶೆಟ್ಟಿ 11 ಮತ್ತು 12ನೇ ತರಗತಿ ಓದಿದ್ದು ನಾಲಸೋಪಾರದಲ್ಲಿರೋ ವರ್ತಕ್ ಜೂನಿಯರ್ ಕಾಲೇಜಿನಲ್ಲಿ. ಅಂದ್ಹಾಗೆ ಈ ಕಾಲೇಜಿನಲ್ಲಿ ಒಳ್ಳೆ ಓದೋರಿಗೆ ಪ್ರಿಫರೆನ್ಸ್ ಕೊಡ್ತಿದ್ರು. ಆದ್ರೆ ರಕ್ಷಿತಾ ಚೆನ್ನಾಗಿ ಓದದೇ ಇದ್ರು ಸ್ಪೋರ್ಟ್ಸ್ ಕೋಟಾದಲ್ಲಿ ಫ್ರೀ ಸೀಟು ಪಡೆದ್ರು. ಈ ನಡುವೆ ಫಾಸ್ಟ್ ಟ್ಯಾಗ್ ನ ಕಾಲ್ ಸೆಂಟರ್ ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿದ್ರು. ಕೆಲಸಕ್ಕೆ ಸೇರುವಾಗ ತನಗೆ ಕನ್ನಡ ಬರ್ದಿದ್ರು, ಕನ್ನಡ ಬರುತ್ತೆ ಅಂತ ಹೇಳಿಕೊಂಡಿದ್ರು. ಹೀಗಾಗಿ ಕನ್ನಡ ಗ್ರಾಹಕರಿಂದಲೂ ರಕ್ಷಿತಾಗೆ ಫೋನ್ ಬರ್ತಿತ್ತು. ಆದ್ರೆ ಇವರು ಕನ್ನಡ ಮಾತನಾಡುವ ಶೈಲಿ ಕೇಳಿ ಗ್ರಾಹಕರು ಬೈದಿದ್ದು ಉಂಟು. ಹಾಗೋ ಹೀಗೋ ಮಾಡಿ ಗ್ರಾಹಕರ ಸಮಸ್ಯೆ ಅಂತೂ ಬಗೆಹರಿಸುತ್ತಿದ್ರು. ಡಿಗ್ರಿಯಲ್ಲಿ ಮೊದಲಿಗೆ BCom ಆಯ್ಕೆ, ನಂತರ ಜರ್ನಲಿಸಂ ಕೋರ್ಸ್ ಮೊರೆ. 12ನೇ ತರಗತಿ ಮುಗಿಸಿದ ರಕ್ಷಿತಾ ಡಿಗ್ರಿಯಲ್ಲಿ ಮೊದಲಿಗೆ BCom ಆಯ್ಕೆ ಮಾಡ್ಕೊಂಡ್ರು. ಕೆಲ ದಿನಗಳ ಬಳಿಕ ತಾನು BCom ಮಾಡ್ತಿರೋದ್ ಯಾಕೆ, ಇದ್ರಲ್ಲಿ ತನ್ನ ಕರಿಯರ್ ಸಾಧ್ಯನ ಅಂತೆಲ್ಲ ಯೋಚಿಸಿದ್ರು. ತುಂಬಾ ಮಾತನಾಡುವ ಇವರು ತಮ್ಮ ಸ್ವಭಾವಕ್ಕೆ ತಕ್ಕಂತಹ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಕೆಲಸ ಸಿಗುವ ಕೋರ್ಸ್ ಮಾಡಬೇಕು ಅಂದ್ಕೊಂಡ್ರು. ಆಗ 2 ಆಯ್ಕೆಗಳು ಕಣ್ಣ ಮುಂದೆ ಬಂದ್ವು. ಒಂದೋ ಲಾಯರ್ ಆಗ್ಬೇಕು, ಇಲ್ಲ ನ್ಯೂಸ್ ರಿಪೋರ್ಟರ್ ಆಗ್ಬೇಕು. ತಾನು ನ್ಯೂಸ್ ರಿಪೋರ್ಟರೇ ಆಗ್ತೀನಿ ಅಂತ ಡಿಸೈಡ್ ಆದ್ರು. ಅದರಂತೆ BCom ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ BA MMC ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಕೋರ್ಸ್ಗೆ ಅಡ್ಮಿಷನ್ ಪಡೆದ್ರು. ಅಂದ್ರೆ ಜರ್ನಲಿಸಂ ಕೋರ್ಸ್ಗೆ ಸೇರಿದ್ರು. ಮನೆ ಸಮೀಪದ ವಿವಾ ಕಾಲೇಜಿನಲ್ಲಿ. ಕೊರೋನಾ ಟೈಮಲ್ಲಿ ಊರಿಗೆ ಪಯಣ, 2 ತಿಂಗಳು ಎಂಜಾಯ್, ಬಳಿಕ ವಾಪಸ್. ವರ್ಷಕ್ಕೊಂದು ಸಲ ಊರಿಗೆ ಬಂದು ಹೋಗ್ತಿದ್ದ ರಕ್ಷಿತಾ 2020 ಕೊರೋನಾ ಟೈಮಲ್ಲಿ ಊರಿಗೆ ಬರಲು ನಿರ್ಧರಿಸಿದ್ರು. ಅಮ್ಮನ ಬಳಿ ಹಠ ಮಾಡಿ ಅನುಮತಿಯನ್ನು ಪಡೆದ್ರು. ಹೀಗೆ ಬಂದವರು 2 ತಿಂಗಳು ತುಂಬಾ ಎಂಜಾಯ್ ಮಾಡಿದ್ರು. ಪಡುಬಿದ್ರೆಯ ಅಮ್ಮನ ಮನೆಯಿಂದ ಉಚ್ಚಿಲದ ಅಪ್ಪನ ಮನೆಗೆ ಓಡಾಡ್ಕೊಂಡು ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಮಾವಿನ ಮಿಡಿ, ಹಲಸಿನ ಹಣ್ಣುಗಳನ್ನ ತಿನ್ಕೊಂಡು ಖುಷಿಯಾಗಿದ್ರು. ಬಳಿಕ ಕಾಲೇಜಿನ ವಿಚಾರಕ್ಕಾಗಿ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿ ಬಂತು.
ಹೀಗೆ ಹೋದ ರಕ್ಷಿತಾಗೆ ಒಂದ್ ರೀತಿ ಕಟ್ಟಿ ಹಾಕಿದಂತಾಯ್ತು. ಹೊರಗಡೆ ಓಡಾಡೋಣ ಅಂದ್ರೆ ಕೊರೋನಾ ಹಾವಳಿ. ಈ ಟೈಮಲ್ಲಿ ಊರಿನ ನೆನಪುಗಳು ಕಾಡೋಕೆ ಶುರುವಾದವು. ಟೆರಸ್ ಮೇಲೆ ಕೂತು ವಿಡಿಯೋ, ಜನರಿಂದ ವ್ಯಕ್ತವಾಯ್ತು ಮೆಚ್ಚುಗೆ. ಊರಿನ ನೆನಪುಗಳನ್ನ ಮೆಲುಕು ಹಾಕ್ತಿದ್ದ ರಕ್ಷಿತಾ ಒಂದಿನ ಮನೆ ಟೆರಸ್ ಮೇಲೆ ಹೋಗಿ ತಾವೇ ಮಾತನಾಡಿದ ವಿಡಿಯೋವೊಂದನ್ನ ರೆಕಾರ್ಡ್ ಮಾಡಿದ್ರು. ಅದ್ರಲ್ಲಿ ಊರಿನ ಅನುಭವ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ಭಾವನಾತ್ಮಕವಾಗಿ ಬಿಚ್ಚಿಟ್ಟಿದ್ರು. ಆ ವಿಡಿಯೋವನ್ನ ಯೂಟ್ಯೂಬ್ಗೂ ಹಾಕಿದ್ರು. ಇದೇ ಅವರ ಮೊದಲ ವಿಡಿಯೋ. ಆದ್ರೆ ಆರಂಭದಲ್ಲಿ ಹೆಚ್ಚು ವ್ಯೂಸ್ ಪಡೆಯಲಿಲ್ಲ. ಈ ನಡುವೆ ಬಾಂಬೆ ಬನ್ಸ್ ಅಸೋಸಿಯೇಷನ್ ಯೂತ್ ವಿಂಗ್ ನ ಕಾರ್ಯಕ್ರಮವೊಂದಕ್ಕೆ ರಕ್ಷಿತಾ ಕೂಡ ಹೆಸರು ನೋಂದಾಯಿಸಿದ್ರು. ಅವರು ರಕ್ಷಿತಾ ಯೂಟ್ಯೂಬ್ಗೆ ಹಾಕಿದ್ದ ವಿಡಿಯೋವನ್ನ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡ್ರು. ಅದು ವೈರಲ್ ಆಗಿ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಒಂದೊಂದೇ ವಿಡಿಯೋಗಳನ್ನ ಮಾಡ್ತಾ ಹೋದ ರಕ್ಷಿತಾ ಪ್ರಸಿದ್ಧ ತುಳು ಯೂಟ್ಯೂಬರ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡ್ರು. ಪ್ರಸಿದ್ಧಿ ಜೊತೆ ಬಿಡಲಿಲ್ಲ ಕಾಂಟ್ರವರ್ಸಿ. ತಮಗೆ ಅನಿಸಿದ್ದನ್ನ ನೇರವಾಗಿ ಹೇಳೋ ರಕ್ಷಿತಾ ಹಲವು ಸಲ ವಿವಾದಕ್ಕೆ ಗುರಿಯಾಗಿದ್ದು ಉಂಟು. 2022ರಲ್ಲಿ ಮುಸ್ಲಿಂ ಮದುವೆಗೆ ಹೋಗಿ ಮಾಡಿದ ವಿಡಿಯೋಗೆ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೊಂದು ವಿಡಿಯೋದಲ್ಲಿ ಆಟೋ ಡ್ರೈವರ್ ಜೊತೆ ಕನ್ನಡ ಮತ್ತು ತುಳು ಭಾಷೆಗಳ ವಿಚಾರಕ್ಕೆ ಗಲಾಟೆ ಮಾಡಿದ್ದು ಕೂಡ ಸದ್ದು ಮಾಡ್ತು. ಇನ್ನೊಂದು ವಿಡಿಯೋದಲ್ಲಿ ಅವಾಚ್ಯ ಶಬ್ದವೊಂದನ್ನ ಬಳಸಿದ್ದಕ್ಕೂ ಟೀಕೆ ಕೇಳಿಬಂತು. ಅಂದ್ಹಾಗೆ ಎಡಿಟಿಂಗ್ ಕಡೆ ಹೆಚ್ಚು ಗಮನ ಹರಿಸದ ರಕ್ಷಿತಾ ಬಹುತೇಕ ವಿಡಿಯೋಗಳನ್ನ ಹೇಗೆ ರೆಕಾರ್ಡ್ ಮಾಡಿರ್ತಾರೋ ಹಾಗೆ ಹಾಕಿಬಿಡ್ತಾರೆ. ಟೇಕ್ಸ್ ಕೂಡ ಹಂಗಂಗೆ ಇರುತ್ತೆ. ಇದು ಟ್ರೋಲರ್ಸ್ಗೆ ಆಹಾರವಾಗಿದ್ದು ಇದೆ. ಇವರು ಕೆಲವೊಂದು ತುಳು ಚಿತ್ರಗಳಲ್ಲೂ ನಟಿಸಿದ್ದಾರೆ. 2025ರಲ್ಲಿ ಬಿಗ್ ಬಾಸ್ ಮನೆಗೆ ಮೊದಲಿಗೆ ಶಾಕ್, ಬಳಿಕ ರಾಕ್. 2025ರಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರುವಾದಾಗ ಅದರ ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾದ್ರು ರಕ್ಷಿತಾ. ಆದ್ರೆ ಮೊದಲ ದಿನವೇ ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಬಂದಿದ್ದು ಹಲವರನ್ನ ಶಾಕ್ಗೆ ಒಳಗಾಗಿಸಿತ್ತು. ಅಸಲಿಗೆ ಬಿಗ್ ಬಾಸ್ ಮನೆಯಿಂದ ಸಂಪೂರ್ಣವಾಗಿ ಹೊರ ಬಂದಿರಲಿಲ್ಲ. ಬದಲಾಗಿ ಸೀಕ್ರೆಟ್ ರೂಮ್ ನಲ್ಲಿದ್ಕೊಂಡು ಎಲ್ಲರ ಆಟ ಗಮನಿಸುತ್ತಿದ್ರು. ಒಂದು ವಾರದ ಬಳಿಕ ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿ ಕೊಟ್ರು. ಆರಂಭದಲ್ಲಿ ಇವರನ್ನ ಅಶ್ವಿನಿ ಗೌಡ ಮತ್ತು ಜಾನ್ವಿ ನಡೆಸಿಕೊಂಡ ರೀತಿ ಭಾರಿ ಟೀಕೆಗೆ ಗುರಿಯಾಯಿತು. ಸುದೀಪ್ ಕೂಡ ಕ್ಲಾಸ್ ತಗೊಂಡ್ರು. ರಕ್ಷಿತಾ ಶೆಟ್ಟಿ ಆಸ್ತಿ ಎಷ್ಟು ಗೊತ್ತಾ? ಯೂಟ್ಯೂಬ್ ಆದಾಯ ಎಷ್ಟು? ರಕ್ಷಿತಾ ತಮ್ಮ ಕುಟುಂಬದ ಬಳಿ ಊರಲ್ಲಿ ಸಾಕಷ್ಟು ಜಮೀನಿದೆ ಅಂತ ಹೇಳಿಕೊಂಡಿದ್ದಾರೆ. ಆದ್ರೆ ಬಹುತೇಕ ಜಮೀನಿಂದು ಲಿಟಿಗೇಷನ್ ಇದೆ, ಅಂದ್ರೆ ಕೇಸ್ ನಡೀತಿದೆ. ಅದು ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲ ಅನ್ನೋದು ರಕ್ಷಿತಾ ಮಾತು. ಇವರು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಫ್ಲಾಟ್ ಖರೀದಿಸಿದ್ದಾರೆ. ಇವರ ಮೊದಲ ಯೂಟ್ಯೂಬ್ ಪೇಮೆಂಟ್ 25,000 ರೂಪಾಯಿ. ಈಗ ಇದು ಹೆಚ್ಚಾಗಿದೆ. ತುಳು, ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳನ್ನ ಮಾತನಾಡುವ ಇವರು ಭವಿಷ್ಯದಲ್ಲಿ ಸ್ವಂತ ಬಿಸ್ನೆಸ್ ಮಾಡುವ ಆಸೆ ಹೊತ್ತಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ರಕ್ಷಿತಾ ಶೆಟ್ಟಿ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ಯೂಟ್ಯೂಬ್ ಜರ್ನಿ ಶುರುವಾಗಿದ್ ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.